ಇಂಟ್ರೆಸ್ಟ್ ಕೊಡ್ತೀನಿ 2 ರೂಪಾಯಿಗೆ 4 ಲಕ್ಷ ಇಸ್ಕೊಂಡ್ರು ಸರ್. ಬಿಜೆಪಿ ಅವನು ಫೋಟೋ ಇಟ್ಕೊಂಡು ಎಲ್ರಿಗೂ ತುಂಬಾ ಮೋಸ ಮಾಡ್ತಿದ್ದ. 10 ವರ್ಷ ಆಯ್ತು ಸರ್. ಇಷ್ಟವರೆಗೂ 1 ರೂಪಾಯಿನೂ ಕೊಟ್ಟಿಲ್ಲ ಸರ್, 1 ತಿಂಗಳನ್ನು ಕೊಟ್ಟಿಲ್ಲ. ಈ ಒಂದು ಅಗ್ರಿಮೆಂಟ್ ನನಗೆ ಮಾಡಿಕೊಟ್ಬಿಟ್ಟು 2 ಲಕ್ಷ ರೂಪಾಯಿ ದುಡ್ಡು ತಗೊಂಡು ನನ್ನ ಹತ್ರ MLAಗಳು ಮಿನಿಸ್ಟರ್ಗಳು ಎಲ್ಲ ನನಗೆ ಗೊತ್ತಿರೋದ್ರಿಂದ ನಾನು ನಿನಗೆ ಸೈಟ್ನ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಹಣ ತಗೊಳ್ತಾರೆ. ನನಗೆ ಗೊತ್ತಿದ್ದಂಗೆ CM ಕೂಡ ಈ ರೀತಿ ಭರವಸೆ ಕೊಡಲ್ಲ ಅಂತ ನನ್ಗನ್ಸುತ್ತೆ. ಸೊ ಇವ್ರು CM ಕಿಂತ ದೊಡ್ಡವರು. ಅಮ್ಮ ಅಕ್ಕ ಆಲಿ ಅಂತಾನು ನಮಗೆ ಬೈತಾರೆ. ಕ್ಯಾಶ್ ಆಗಿ ನಾನು ಕೇಳಿದಾಗ ಏನ್ ಮಾಡ್ಕೋತೀಯ ಏನ್ ಕಿತ್ಕೊಂತೀಯ ಅನ್ನೋ ಲೆವೆಲ್ಗೆನೆ ನನ್ನ ಹತ್ರ ಇದು ಮಾಡಿದ್ದಾನೆ. ಒಂದು ರೀತಿ ರೌಡಿಸಮ್ ಅವರು ಏನೋ ಒಂದು ಸಂಸ್ಥೆ ಕಟ್ಕೊಂಡು ಆ ಸಂಸ್ಥೆಯ ಮುಖಾಂತರ ರೌಡಿಸಮ್. ಆ ಮಾನವ ಹಕ್ಕುಗಳ ಆಯೋಗ ಅಂತ ಇದು ಒಂದು ಹೆಸರು ಇಟ್ಕೊಂಡು ಅದಕ್ಕೂ ಒಂದು ಮಸಿ ಬೆಳೆಯುವಂತ ಕಾರ್ಯಕ್ರಮನ ಅವ್ರು ಮಾಡ್ತಾ ಇದ್ದಾರೆ. ಈತನ ಮೇಲೆ ಯಾಕೆ ಇನ್ನೂ ಯಾವುದೇ ರೀತಿ ಕಂಪ್ಲೇಂಟು ಆಗ್ಲಿಲ್ಲ? ನಮ್ಮ ಹೆಸರು ಕೃಷ್ಣಮೂರ್ತಿ ಅಂತ ಸರ್. ನಾವು ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಇರೋದು. ಏನಾಯ್ತು? ಏನ್ ಸಮಸ್ಯೆ? ಯಾರಿಗೆ ಹಣ ಕೊಟ್ಟಿದ್ರ? ಏನ್ ವಿಚಾರ ಕೊಟ್ಟಿದ್ರ? ಏನಿಲ್ಲ ಸರ್, ನಮ್ದು ಒಂದು ಸೇಲ್ ಬಿಲ್ಡಿಂಗ್ ಇತ್ತು. ಆ ಸೇಲ್ ಬಿಲ್ಡಿಂಗ್ ಮಾಡಿ ಅವರಿಗೆ ನನಗೆ ಇಂಟ್ರೆಸ್ಟ್ ಕೊಡ್ತೀನಿ 2 ರೂಪಾಯಿಗೆ ಅಂತ ಹೇಳ್ಬಿಟ್ಟು 4 ಲಕ್ಷ ಇಸ್ಕೊಂಡ್ರು ಸರ್. ಯಾರು ಇಸ್ಕೊಂಡಿದ್ದು? KNC ಸುರೇಶ್ ಅಂತ ಅಂದ್ಬಿಟ್ಟು. ಏನಾಗಿದ್ದಾರೆ ಅವರು? ಅವರು ರಿಯಲ್ ಎಸ್ಟೇಟ್ ಆಫೀಸ್ ಇಟ್ಕೊಂಡಿದ್ರು ಸರ್. ಮಾನವ ಹಕ್ಕುಗಳದೇನೋ? ಮಾನವ ಹಕ್ಕುಗಳದ್ದು ರೀಸೆಂಟ್ ಆಗಿ ಮಾಡ್ಕೊಂಡಿದ್ದಾರೆ ಇವಾಗ. ಮುಂಚೆ ಇರ್ಲಿಲ್ಲ. ಬಿಜೆಪಿ ಅವನು ಫೋಟೋ ಇಟ್ಕೊಂಡು ಎಲ್ರಿಗೂ ತುಂಬಾ ಮೋಸ ಮಾಡ್ತಿದ್ದ. ತುಂಬಾ ಮೋಸ ಮಾಡ್ತಿದ್ದ. ನಮಗ್ ಗೊತ್ತಿರ್ಲಿಲ್ಲ. ನಮ್ಮ ಫ್ರೆಂಡ್ಶಿಪ್ ಚೆನ್ನಾಗಿತ್ತು ತಗೊಂಡಾಗ. ಸೇಲ್ ಬಿಲ್ಡಿಂಗ್ ಮಾಡಿಕೊಟ್ಟು ಆದ್ಮೇಲೆ ಕಮಿಷನ್ ತಗೊಂಡ್ರು. ಆಮೇಲೆ ಎಕ್ಸ್ಟ್ರಾ ಅಮೌಂಟ್ ಇದ್ರೆ ಕೊಡಿ, ಇಂಟ್ರೆಸ್ಟ್ ಕೊಡ್ತೀನಿ 2 ರೂಪಾಯಿಗೆ ಅಂತ ಅಂದ್ಬಿಟ್ಟು ಇಸ್ಕೊಂಡ್ರು. 4 ಲಕ್ಷ ಇಸ್ಕೊಂಡ್ರು ಸರ್. ಚಂದ್ರನಗರಲ್ಲಿ ಅವ್ರ ತಂದೆಯವರು ಇದ್ರು ಅವಾಗ ಇಸ್ಕೊಂಡಾಗ. ಈಗ ಆ ತಂದೆಯವರು ಇಲ್ಲ. 10 ವರ್ಷ ಆಯ್ತು ಸರ್. ಇಷ್ಟವರೆಗೂ 1 ರೂಪಾಯಿನೂ ಕೊಟ್ಟಿಲ್ಲ ಸರ್, 1 ತಿಂಗಳನ್ನು ಕೊಟ್ಟಿಲ್ಲ. ಆಮೇಲೆ 3 ವರ್ಷ ಅವರು ಊರ್ ಬಿಟ್ಟು ಹೋದ್ರು. ಊರ್ ಬಿಟ್ಟು ಹೋದ್ಮೇಲೆ ಆಮೇಲೆ ತಂದೆಯವರು ತೀರೋದ್ಮೇಲೆ ಬಂದ್ರು. ತೀರೋದ್ಮೇಲೆ ಬಂದಿದ್ದಕ್ಕೆ ನಾನು ಮನೆ ಹತ್ರ ಹೋದೆ. ಇಲ್ಲ ಸರ್, ನಾವು ಎಲ್ಲೂ ಹೋಗಲ್ಲ, ಇನ್ಮೇಲೆ ಇಲ್ಲೇ ಇರ್ತೀನಿ, ನಿಮ್ಮ ದುಡ್ಡು ಇನ್ನೂ ಎಕ್ಸ್ಟ್ರಾ 2 ಲಕ್ಷನೇ ಕೊಡ್ತೀನಿ, ಏನು ಅಷ್ಟು ಚಿಂತೆ ಮಾಡಬೇಡಿ ಅಂತ ಹೇಳಿದ್ರು. ಇಲ್ಲಿವರೆಗೂ ತಿಂಗಳು ಟೈಮ್ ಕೊಡ್ತಾನೆ ಇದ್ದಾನೆ. ಈ ತಿಂಗಳು ಬರುತ್ತೆ, 5ನೇ ತಾರೀಕು ಕೊಡ್ತೀನಿ, 10ನೇ ತಾರೀಕು ಕೊಡ್ತೀನಿ ಅಂತ ಹೇಳ್ಕೊಂಡು ಬರ್ತಾನೆ ಇದ್ದಾನೆ. ಅವ್ರು ಹೇಳಿದ ಟೈಮ್ಗೂ ಹೋಗ್ತಾ ಇದ್ದೀನಿ ನಾನು 1 ರೂಪಾಯಿನೂ ಇದುವರೆಗೂ ಕೊಡ್ತಾ ಇಲ್ಲ. ಕೇಳಿದ್ರೆ ಕೊಡ್ತೀನಿ ಅಂತಾನೆ. ಕೊಡ್ತೀನಿ, ಯಾವುದೋ ದುಡ್ಡು ಬರಬೇಕು, ಯಾರೋ ಚೆಕ್ ಕೊಟ್ಟಿದ್ದಾರೆ, ಒಂದು 60 ಲಕ್ಷ ಯಾವುದೋ ಸೆಟ್ಲ್ಮೆಂಟ್ ಮಾಡ್ತಾ ಇದ್ದೀನಿ, ಅದರಲ್ಲಿ ಬರುತ್ತೆ ದುಡ್ಡು, ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದೇ ದುಡ್ಡು ಕೇಳಿದ ಜೋರಾಗಿ ಕೇಳಿದ್ರೆ ನಮ್ಗೆ ಬೈತಾರೆ. ಪೇಪರಲ್ಲಿ ಹಾಕ್ತೀನಿ, ಜೊತೆಯಲ್ಲಿ ಪೇಪರ್ ನಡೆಸ್ತಾ ಇದ್ದಾರೆ ಇವಾಗ, ಜೊತೆಯಲ್ಲಿ ಅಂತ ಅನ್ಬಿಟ್ಟು. ಆ ಪೇಪರಲ್ಲಿ ಹಾಕ್ತೀನಿ, ನೀನು ಹುಚ್ಚ ಆಗ್ಬಿಟ್ಟಿದ್ಯಾ, ಏನೇನೋ ಮಾತಾಡ್ತಿದ್ಯಾ ಅಂತ ನಮಗೆ ಬೈತಾರೆ. ಅಮ್ಮ ಅಕ್ಕ ಆಲಿ ಅಂತಾನು ನಮಗೆ ಬೈತಾರೆ. ಅದಕ್ಕೆ ನಾವು ತುಂಬಾ ಎದುರಿಸ್ಕೊಂಡು ನಾನು ಅವ್ರಿಗೆ ಏನ್ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ಎದುರ್ಕೊಂಡು ನಾನು ಸುಮ್ಮನೆ ಇದ್ದೀನಿ. ಆಮೇಲೆ ನಮ್ಮ ಫ್ರೆಂಡ್ ಒಬ್ರು ಇದ್ರು, ಅವ್ರ ಹತ್ರ ಹೋದೆ, ಈ ತರ ನಮ್ಮ ಪ್ರಾಬ್ಲಮ್ ಇದೆ ಸರ್, ನೀವೇನಾದ್ರೂ ಹೆಲ್ಪ್ ಮಾಡಿ ಅಂತ ಹೇಳಿದೆ. ಅವ್ರ ಹೆಸರು ಲಕ್ಷ್ಮೀನಾರಾಯಣ್ ಅಂತ ಅಂದ್ಬಿಟ್ಟು. ಅವ್ರ ಹತ್ರ ನಾನು ಮಾತಾಡಿದ್ದೀನಿ. ಅವ್ರು ಸರ್ ನೀವೇನು ತಲೆ ಕೆಡ್ಸ್ಕೋಬೇಡಿ, ನಾವು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ನಂಬ್ಕೊಂಡು ನಾನು ಸುಮ್ಮನೆ ಇದ್ದೀನಿ ಸರ್. ಇವಾಗ 4 ಲಕ್ಷ ನಮ್ಗೆ ಇವಾಗ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ ಸರ್. ಮನೆ ನಡೆಯೋದೇ ಕಷ್ಟ ಇದೆ ಇವಾಗ. ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕು, ಮನೆ ನಡೆಯೋದೇ ಕಷ್ಟ ಇದೆ. ನಾನು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ಬರೋದು 20,000 ರೂಪಾಯಿ ನಮ್ಗೆ, ಮನೆ ಖರ್ಚಿಗೂ ಆಗ್ತಾ ಇಲ್ಲ. ಈ 4 ಲಕ್ಷ ರೂಪಾಯಿ ಬಂದ್ರೆ ನಮ್ಗೆ ಎಷ್ಟೋ ಹೆಲ್ಪ್ ಆಗತ್ತೆ ಸರ್. ಇವಾಗ ನಮ್ಮ ಹೆಸರು ಕೃಷ್ಣ ಅಂತ. ಕುಮಾರಸ್ವಾಮಿ ಬಡಾವಣೆಯಲ್ಲಿ ಸುಮಾರು 84ನೇ ಇಸ್ವಿಯಿಂದ ವಾಸ ಮಾಡ್ತಾ ಇರ್ತೀನಿ.
ನನಗೆ ನಮ್ಮ ಸ್ನೇಹಿತ ಆದಂಥ KNC ಸುರೇಶು ನನಗೆ ಹಳೆಯ ಪರಿಚಯ. ಅಂದರೆ ತುಂಬ ಚಿಕ್ಕ ವಯಸ್ಸು ಹುಡುಗರಿಂದ ಜೊತೆಲೇ ಬೆಳೆದಂಥ ಸಂದರ್ಭ. ಹಾಗಾಗಿ ಅವನು ಬೇರೆಯವರಿಗೆ ಏನು ಮಾಡ್ತಾ ಇದ್ದ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಒಬ್ಬ ಸ್ನೇಹಿತ ನನಗೆ ಮೋಸ ಮಾಡಲ್ಲ ಅನ್ನೋ ಭಾವನೆಯಲ್ಲಿ JP ನಗರ 6ನೇ ಹಂತದಲ್ಲಿ ನಮ್ಮದೊಂದು ಮನೆ ಇತ್ತು. ಆ ಮನೆ ಇದ್ದಾಗ ಅದನ್ನು ನನಗೆ ನನ್ನ ತಮ್ಮನಿಗೆ ಇಬ್ರಿಗೂ ಭಾಗ ಕೊಟ್ಟಿದ್ರು. ಅದು ಚಿಕ್ಕದಾಗುತ್ತೆ ಕಟ್ಟಕ್ಕೆ ಅಂತೇಳಿ ಮಾರಾಟ ಮಾಡ್ತೀವಿ 2010ರಲ್ಲಿ. 2010ರಲ್ಲಿ ಮಾರಾಟ ಮಾಡ್ಬಿಟ್ಟು ನನಗೆ ಬಂದಂಥ ದುಡ್ಡಿನಲ್ಲಿ ನಾನು ಇಷ್ಟಾಗಲ ಜಾಗ ತೊಗೋಬೇಕು ಅಂತ ಜಾಗ ಹುಡುಕ್ತಂಥ ಸಂದರ್ಭದಲ್ಲಿ ಈ ಸುರೇಶ್ ನನಗೆ ಆಫೀಸಿಗೆ ಕರೆದು, ನಿನಗೆ ಒಂದು ಒಳ್ಳೆ BDA ಜಾಗ ಮಾಡಿಕೊಡ್ತೀನಿ, ಬೆಲೆ ಒಂದು 10.5-11 ಲಕ್ಷ ಆಗುತ್ತೆ, ಮಾಡ್ಕೋ, ಯಾಕೆ ಸುಮ್ಮನೆ ಕುಮಾರಸ್ವಾಮಿ ಲೇಔಟಲ್ಲಿ ನಿಮ್ಮ ಅಪ್ಪ ನಿಮ್ಮಮ್ಮ ಚೆನ್ನಾಗಿ ಬದುಕಿದ್ರು ಬಾಳಿದ್ರು, ಒಂದಿಷ್ಟಾಗಲ ಜಾಗ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಜಾಗ ತೋರಿಸಿ ಆ ಜಾಗಕ್ಕೆ ಒಂದು ಅಗ್ರಿಮೆಂಟನ್ನು ಸಹ ಮಾಡಿಕೊಡ್ತಾನೆ. ಈ ಒಂದು ಅಗ್ರಿಮೆಂಟ್ನ ನನಗೆ ಮಾಡಿಕೊಟ್ಬಿಟ್ಟು 2011ರಲ್ಲಿ ಕಮಿಟ್ಮೆಂಟ್ ಆಗ್ತಾನೆ. 2 ಲಕ್ಷ ರೂಪಾಯಿ ದುಡ್ಡು ತೊಗೊಂಡು ನನ್ನ ಹತ್ರ 3 ತಿಂಗಳೊಳಗಡೆ ನಿನ್ನ ಹೆಸರಿಗೆ ನಾನು ಅಲಾಟ್ಮೆಂಟ್ ಮಾಡಿಸ್ಕೊಡ್ತೀನಿ, ನನಗೆ ಕಮಿಷನರು, ಸೆಕ್ರೆಟ್ರಿ, ಆಮೇಲೆ ಸಂಬಂಧಪಟ್ಟ MLAಗಳು, ಮಿನಿಸ್ಟ್ರುಗಳು ಎಲ್ಲ ನನಗೆ ಗೊತ್ತಿರೋದ್ರಿಂದ ನಾನು ನಿನಗೆ ಸೈಟ್ನ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಹಣ ತೊಗೊಳ್ತಾನೆ. 2 ಲಕ್ಷ ಹಣ ತೊಗೊಂಡು, ಹೌದು BDA ಸೈಟು 2011ರಲ್ಲಿ ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತಾನೆ. ಅದಕ್ಕೆ ಆಮೇಲೆ ನಾನು ದುಡ್ಡು ಕೊಟ್ಟಿದ್ದೀನಲ್ಲ ನಿನಗೆ, ನನಗೇನು ಖಾತ್ರಿ ಅಂದಾಗ ನನಗೆ 2 ಚೆಕ್ ಕೊಟ್ಟಿರ್ತಾನೆ. ಆ ಚೆಕ್ ನಂಬರು ಸಹ ನಾನು ಈ ಕಂಪ್ಲೇಂಟ್ ಈ ಪೇಪರ್ನಲ್ಲಿ ನೋಡಿ, ಈ ಎರಡು ಚೆಕ್ಕು ಕೊಟ್ಟಿರ್ತಾನೆ. ಈ 2 ಚೆಕ್ಕು ಕೊಟ್ಟ ಮೇಲೆ 2 ಚೆಕ್ನ ನಾನು ಬ್ಯಾಂಕಿಗೆ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಒಂದು 2-3 ವರ್ಷ ಆದಮೇಲೆ ನಾನು ಅವನಿಗೆ ಕೇಳಿದಾಗ ಹಾಕು ಅಮೌಂಟ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಂಕ್ಗೆ ಹಾಕ್ಸ್ತಾನೆ. ಬ್ಯಾಂಕ್ ಹಾಕಿದಾಗ ಬೌನ್ಸ್ ಆಗುತ್ತೆ. ಬೌನ್ಸ್ ಆದಮೇಲೆ ಮತ್ತೆ ಏನು ಹೇಳ್ತಾನೆ, ಇರೋ ಒಂದು 2 ತಿಂಗಳು ಇರೋ ಅಂತ ಹೇಳ್ಬಿಟ್ಟು ಅದ್ರ ಅವಧಿ 90 ದಿವಸ ಅಂತ ಗೊತ್ತಿರುತ್ತೆ. ಆದರೆ ಅವನೇನು ಮಾಡ್ತಾನೆ, 3 ತಿಂಗಳು ತುಂಬ ತನಕನೂ ಕೊಡ್ತೀನಿ ಅಂತ ನೈಸಾಗಿ ಮಾತಾಡಿಕೊಂಡು ಆ ಡೇಟು ಎಕ್ಸ್ಪೈರ್ ಆದಮೇಲೆ ಸುಮ್ಮನೆ ಆಗ್ತಾನೆ. ಆಮೇಲೆ ಜಬರ್ದಸ್ತ್ ಮಾಡಿದ್ಮೇಲೆ ತಿರ್ಗಾ ಇನ್ನೊಂದು ಚೆಕ್ ಕೊಡ್ತಾನೆ. ಇನ್ನೊಂದು ಚೆಕ್ ಕೊಟ್ಬಿಟ್ಟು ಅದನ್ನು ಹಾಕು ಅಂತ ಹೇಳ್ತಾನೆ. ಸೇಮ್ ಹಿಂಗೆ ಮಾಡ್ತಾನೆ. ಹಿಂಗೆ ಕಾಲ ಕಳೀತಾ ಹೆಚ್ಚು ಕಮ್ಮಿ 8-10 ವರ್ಷ ಆಯಿತು. 8-10 ವರ್ಷ ಆದಮೇಲೆ ನಾನು ಒಬ್ಬ ಲಾಯರ್ನ ಸಂಪರ್ಕ ಮಾಡ್ತೀನಿ. ಲಾಯರ್ ಸಂಪರ್ಕ ಮಾಡಿದಾಗ ನನಗೆ ಇನ್ನೂ ಒಂದು ಚೆಕ್ ಕೊಟ್ಟಿರ್ತಾನೆ. ಅದಕ್ಕೆ ನಾನು ಪ್ರೊಡ್ಯೂಸ್ ಮಾಡಿರೋದಿಲ್ಲ, ಅದು ಹಂಗೆ ಇಟ್ಕೊಂಡಿರ್ತೀನಿ. ಆ ಚೆಕ್ಕು ಸಹ ಇದರೊಳಗೆ ಇದೆ. ಆಮೇಲೆ ನಾನು ಲೀಗಲ್ ಅಡ್ವೈಸರ್ ಒಬ್ರನ್ನ ಸಂಪರ್ಕ ಮಾಡಿದಾಗ ಅವ್ನಿಗೆ ಒಂದು ನೋಟಿಸ್ ಕಳಿಸ್ತೀನಿ. ನಾನು ಆ ನೋಟಿಸ್ ಕಳಿಸಿದಾಗ ನನಗೆ ಲಾಯರ್ ನೋಟಿಸ್ ಕಳಿಸಿದ್ಯಾ ನೀನು ಅಂತ ಹೇಳ್ಬಿಟ್ಟು ನನಗೆ ಧಮಕಿ ಹಾಕ್ತಾನೆ. ಧಮಕಿ ಹಾಕ್ಬಿಟ್ಟು ನೀನು ಹೋಗಿ ನಿನಗೆ ದುಡ್ಡು ಸೆಟ್ಲ್ಮೆಂಟ್ ಆಗಬೇಕು ಅಂತಂದರೆ ಲಾಯರ್ ಹತ್ರ ನೋ ಅಬ್ಜೆಕ್ಷನ್ ಲೆಟ್ರ್ ತಗೊಂಬ ಅಂತ ಹೇಳ್ತಾನೆ. ಅದನ್ನು ಸಹ ನಾನು ಇವನ ಮಾತು ನಂಬ್ಕೊಂಡು ನೋ ಅಬ್ಜೆಕ್ಷನ್ ಲೆಟ್ರನ್ನ ನಾನು ತಂದು ಕೊಡ್ತೀನಿ. ಕೊಟ್ಟಾಗೂ ಸಹ ನನಗೆ ದುಡ್ಡು ಕೊಡಲ್ಲ ಅವನು ವಾಪಸ್ಸು. ತುಂಬ ನಾನು ಓವರಾಗಿ ರಿಯಾಕ್ಷನ್ ಮಾಡಿ ಅವನಿಗೆ ರ್ಯಾಶಾಗಿ ನಾನು ಕೇಳಿದಾಗ ಏನು ಮಾಡ್ಕೋತೀಯ, ಏನು ಕಿತ್ಕೊತೀಯ ಅನ್ನೋ ಲೆವೆಲ್ಗೆ ನನ್ನ ಹತ್ರ ಇದು ಮಾಡಿದ್ದಾನೆ. ಏನಾದರೂ ನೈಸಾಗಿ ಮಾತಾಡಿದಾಗ ಕೊಡ್ತೀನಿ, ನಿನಗೆ ಮೋಸ ಮಾಡೋಕ್ಕಾಗುತ್ತಾ, ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಇಲ್ಲಿ ತನಕ 14 ವರ್ಷದಿಂದ ಆಟ ಆಡ್ತಾ ಇದ್ದಾನೆ ಸರ್. ನಾನು ಒಬ್ಬ ಆಟೋ ಚಾಲಕ. ನನ್ನ ಹಿಂದಿನ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ದೆ, ಆಲ್ಫಾ ಫ್ಯಾಕ್ಟ್ರಿ ಅಂತ. ಆ ಕಂಪ್ನಿನಲ್ಲಿ 15 ವರ್ಷ ಕೆಲಸ ಮಾಡಿದ್ದೆ. 2000 ಇಸ್ವಿನಲ್ಲಿ ಕಂಪ್ನಿ ಲಾಕೌಟ್ ಆಯಿತು. ಲಾಕೌಟ್ ಆದಮೇಲೆ ನನ್ನ ವಯಸ್ಸು ಬಾರಾಗಿದ್ದರಿಂದ ಎಲ್ಲೂ ಜಾಬ್ ಸಿಕ್ಕದೇ ಇದ್ದಂಥ ಸಂದರ್ಭದಲ್ಲಿ ಆಟೋ ಜೀವನ ನಡೆಸಬೇಕು, ಸ್ವತಂತ್ರವಾಗಿ ಏನೋ ಒಂದು ಬದುಕನ್ನ ಕಟ್ಕೋಬೇಕು ಅಂತೇಳಿ ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇರ್ತೀನಿ. ನನಗೆ ಇರೋವಂಥ ಸಮಸ್ಯೆಯಲ್ಲಿ ನಮ್ಮಂಥವ್ರಿಗೆ ಈ ಥರ ಒಂದು ಮೋಸ ಮಾಡ್ತಕ್ಕಂಥ ಈ ಪ್ರವೃತ್ತಿ ಬೆಳೆಸ್ಕೊಂಡಿರೋಂಥ ಈ KNC ಸುರೇಶು ಇನ್ನು ಎಷ್ಟು ಜನಕ್ಕೆ ಏನು ಮಾಡಿದಾನೋ ಅಂತ ನನಗೆ ಗೊತ್ತಿಲ್ಲ. ಆದರೆ ನನಗೆ ಮಾನವ ಹಕ್ಕುಗಳ ಆಯೋಗ ಅಂತ ಸಂಸ್ಥೆನೂ ಕಟ್ಕೊಂಡಿದ್ದಾನೆ. ಆ ಸಂಸ್ಥೆಯಿಂದ ನ್ಯಾಯ ಎಷ್ಟು ಜನಕ್ಕೆ ಕೊಡಿಸ್ತಾ ಇದ್ದಾನೋ. ನಮ್ಮಂಥ ಒಬ್ಬ ಸ್ನೇಹಿತರುಗಳಿಗೆ ಅನ್ಯಾಯ ನಡೀತಾ ಇರಬೇಕಾದ್ರೆ ಇನ್ನು ಜನಗಳಿಗೇನು ನ್ಯಾಯ ಕೊಡಿಸ್ಬಲ್ಲ ಅವನು? ಜನಗಳಿಗೇನು ನ್ಯಾಯ ಸಿಗುತ್ತೆ ಅಂತ ಭರವಸೆ ಏನಿಲ್ಲ. ಆ ಮಾನವ ಹಕ್ಕುಗಳ ಆಯೋಗ ಅಂತ ಇದು ಒಂದು ಹೆಸರು ಇಟ್ಕೊಂಡು ಅದಕ್ಕೂ ಒಂದು ಮಸಿ ಬಳೆಯುವಂಥ ಕಾರ್ಯಕ್ರಮನ ಅವ್ರು ಮಾಡ್ತಾ ಇದ್ದಾರೆ. ಇದು ಅವ್ರ ದೇವ್ರಿಗೆ ಒಳ್ಳೇದು ಮಾಡೋದಿಲ್ಲ. ನನಗೆ ನ್ಯಾಯ ಬೇಕು. ನಾನು ಕೊಟ್ಟಿರೋಂಥ ದುಡ್ಡು 14 ವರ್ಷ ಆಗಿದೆ. ಅದೇನು ಕೊಡ್ತಾರೆ ಅನ್ನೋದು ನನಗೆ ಬೇಕು ಸರ್. ಸದ್ಯಕ್ಕೆ ಇವರು ನನಗೆ ಮೊದಲನೇ ಬಾರಿ ನನಗೆ ನಮ್ಮ ಕಿಟ್ಟಿ ಅನ್ನೋರು ಅವರು ಕೂಡ ನನ್ನ ಬಾಲ್ಯ ಸ್ನೇಹಿತರು. ಸೊ ಅವರು ಬಂದು ನನಗೆ 15/1 ನನಗೆ ಅವರು ನನಗೆ ನನ್ನ ಸಂಘಕ್ಕೆ ಬಂದು ಅವರು ಒಂದು ಮನವಿ ಕೊಡ್ತಾರೆ. ಸೊ ನೋಡಿ, ನನಗೆ ಈ ಥರ ಕುಮಾರಸ್ವಾಮಿ ಬಡಾವಣೆಯಲ್ಲಿ ಸೈಟ್ ನಂಬರು 2210 2229 ಆ ಸೈಟ್ನ ನಾನು ನಿನಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಮೋಸ ಮಾಡಿದ್ದಾನೆ ಅಂತ ಕೇಳಿದೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟರು. ನಾನೇನು ಮಾಡಿದೆ, ಇದನ್ನು ನಾನು ನಂಬಲಿಲ್ಲ. ನಿಮಗೆ ಏನಾರ ಬರ್ಕೊಟ್ಟಿದಾರ ಅವರು ಅಂತ ಕೇಳಿದೆ. ಸರ್ ಹೌದು, ನನಗೆ ಬರ್ಕೊಟ್ಟಿದ್ದಾರೆ.
ಬರ್ಕೊಟ್ಟಿದ್ದಾರೆ ಅಂತ ಕೇಳಿದಾಗ ಆ ಪೇಪರ್ ತೊಗೊಂಬನ್ನಿ ಅಂತ ನಾನು ಅವ್ರಿಗೆ ಹೇಳಿದ್ದೆ. ಸೊ ಅವ್ರು ಪೇಪರ್ ತಂದು ತೋರ್ಸ ನಂಗೆ ಶಾಕ್ ಆಯಿತು. ಸೊ ಒಂದು ಸೈಟ್ನ ಇವರು ಕುಮಾರಸ್ವಾಮಿ ಲೇಔಟ್ ಬಡಾವಣೆಯಲ್ಲಿ ನಾನು ಇಂಥ ಸೈಟ್ನ ಇಂಥ ನಂಬರ್ನೇ ನಾನು ಅಲಾಟ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇರೋವಂಥ ಮೊದಲನೇ ವ್ಯಕ್ತಿ ನಮ್ಮ KNC ಸುರೇಶ್ ಅವರು. ಸೊ ನನಗೆ ಗೊತ್ತಿದ್ದಂಗೆ CM ಕೂಡ ಈ ರೀತಿ ಭರವಸೆ ಕೊಡಲ್ಲ ಅಂತ ನನಗನ್ಸುತ್ತೆ. ಸೊ ಇವ್ರು CMಗಿಂತ ದೊಡ್ಡವರು, ಇವ್ರ ಮಾತು ಹಾಗೇ ಇರುತ್ತೆ. ಸೊ ಈ ರೀತಿ ಅವರು ಮಾಡಿರೋದ್ರಿಂದ ಸೊ ನಾನು ಅವ್ರಿಗೆ ಭರವಸೆ ನಾನೇನು ಕೊಟ್ಟೆ, ನಾನು ನಿಮ್ಮ ಹತ್ರ ಏನಿದೆ ಪೇಪರ್ ತಂದುಕೊಡಿ, ನಾನು ಆದಷ್ಟು ನಿಮ್ಗೆ ನ್ಯಾಯ ಕೊಡಿಸೋ ಕೆಲಸ ಮಾಡ್ತೀನಿ ಅಂತ ನಾನು 25 ಜನವರಿಲೇ ನಾನು ಅವ್ರಿಗೆ ಭರವಸೆ ಕೊಟ್ಟಿದ್ದೆ. ಬಟ್ ಅವಾಗ ನಾನು ಸುಮ್ಮನೆ ಇದ್ದೆ, ಇದು ನೋಡೋಣ ಅಂತ ನಾನು ಕಾಲ ತಳ್ತಿದ್ದೆ. ಸೊ ಇನ್ನೊಂದು ದಿನ ಅದೇ ಜನವರಿಯಲ್ಲಿ ನನಗೆ ಕೃಷ್ಣಮೂರ್ತಿ ಅನ್ನೋರೊಬ್ಬರು ಬಂದು ನನಗೊಂದು ಮನವಿ ಕೊಡ್ತಾರೆ. ಏನಂತ, ಸರ್ ನಾನು ಈ ರೀತಿ ಒಂದು ಮನೆ ಕಟ್ಟಿದ್ದೆ, ಅದನ್ನು ಮಾರಾಟ ಮಾಡಿಸ್ರು ಇವರು. ಮಾರಾಟ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ಏನು ಕೊಡಬೇಕು ಕಮಿಷನ್ ಕೂಡ ಕೊಟ್ಟೆ. ಆ ಕಮಿಷನ್ ಕೊಟ್ಟಾದ್ಮೇಲೆ ಅಲ್ಲ ಅವರು ಏನಂದ್ರು ನನ್ನ ಹತ್ರ, ನನಗೆ ನಿಮ್ಮ ಹತ್ರ ಹೆಂಗೂ ದುಡ್ಡಿದೆ, ನೀವು ನನಗೆ 4 ಲಕ್ಷ ರೂಪಾಯಿ ಕೊಡಿ, ನಾನು ನಿಮಗೆ ಒಂದು 2 ರೂಪಾಯಿ ಬಡ್ಡಿ ಕೊಡ್ತೀನಿ, ನಾನು ಒಂದು 5 ರೂಪಾಯಿ 10 ರೂಪಾಯಿ ಬಡ್ಡಿ ಮಾಡಿ ಬಿಟ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ದುಡ್ಡಿಸ್ಕೊಂಡಿದ್ದಾರೆ. ಪಾಪ ಆ ವ್ಯಕ್ತಿ ಏನು ಅಂದರೆ ತುಂಬ ಸಾಧು ವ್ಯಕ್ತಿ ಕೃಷ್ಣಮೂರ್ತಿ ಅನ್ನೋರು. ಈಗ ತಾನೇ ನೀವು ಅವ್ರ ಹತ್ರ ಅವ್ರು ಏನು ಪ್ರತಿಕ್ರಿಯೆಯನ್ನು ನೀವು ಕೇಳಿದ್ದೀರಾ. ಸೊ ಆ ವ್ಯಕ್ತಿ ಹತ್ರ ಈಸ್ಕೊಂಡು ಅವ್ರು ದುಡ್ಡು ಇಸ್ಕೊಂಡ್ಮೇಲೆ ಇಲ್ಲಿಗೆ ಕರೆಕ್ಟಾಗಿ ಸುಮಾರು 10 ರಿಂದ 15 ವರ್ಷ ಏನೋ ಆಗಿದೆ. ಆ ವ್ಯಕ್ತಿ ಪಾಪ ಕೇಳೋದಕ್ಕೆ ಹೋದಾಗ ದುಡ್ಡನ್ನ ಯಾವ ರೀತಿಯಲ್ಲಿ ಅವ್ರಿಗೆ ಕೆಟ್ಟ ಪದಗಳು, ಅಸಂಸ್ಕೃತವಾದ ಪದಗಳನ್ನ ಯೂಸ್ ಮಾಡಿ ಅವ್ರಿಗೆ ಅಬ್ಯೂಸ್ ಮಾಡ್ತಾ ಇದ್ರು. ಅದನ್ನ ಕೇಳಿ ನಂಗೆ ತುಂಬ ಶಾಕ್ ಆಯಿತು. ಹಾಂ, ಒಂದು ರೀತಿ ರೌಡಿಸಮ್. ಅವರು ಏನೋ ಒಂದು ಸಂಸ್ಥೆ ಕಟ್ಕೊಂಡು ಆ ಸಂಸ್ಥೆಯ ಮುಖಾಂತರ ರೌಡಿಸಮ್. ಸರ್ ಅವರು ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆ ಅಂತ ಮಾಡ್ಕೊಂಡಿದ್ದಾರೆ. ಸೊ ಇದು ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡುವಂಥ ರೀತಿನಾ ನಾನು ಕೇಳೋದು. ಮಾನವ ಹಕ್ಕುಗಳ ಸಂರಕ್ಷಣೆ ಯಾವ ರೀತಿ ಮಾಡ್ತಾ ಇವರು ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತಾರೆ, ಹರಣ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿಯ ಆಡಿಯೋ ಕೇಳಿಸ್ಕೊಳ್ಳಿ, ಇನ್ನೂ ಸುಮಾರು ಆಡಿಯೋಗಳಿದೆ. ಇದು ಒಂದು ಬಿಟ್ಟು ನಾನು ಕೊಟ್ಟಿರೋದಷ್ಟೇ ನಿಮಗೆ. ಅವ್ರ ಹತ್ರ ಪಾಪ ಕೃಷ್ಣಮೂರ್ತಿ ಅವರು ಎಷ್ಟು ನೊಂದಿದ್ದಾರೆ ಅಂದರೆ, ಆ ವ್ಯಕ್ತಿನ ನೀವು ಮಾತಾಡ್ಸಿದ್ದೀರಾ, ತುಂಬ ಸಾಧು ಪ್ರಾಣಿ. ಸರ್ ನಾನು ಕೇಳೋದು ಇಷ್ಟೇ, ದಯವಿಟ್ಟು ಅಂಥವ್ರಿಗೆ ಮೋಸ ಮಾಡಬೇಡಿ, ದುಡ್ಡು ಕೊಡಿ. ನಾನು ಸರ್ ಜನವರಿಯಿಂದ ಸುಮ್ಮನೆ ಇದೆ ಸರ್, ಕೇಳಿ ಕೃಷ್ಣಮೂರ್ತಿಯವ್ರು ಪಾಪ ಏನು ಮಾಡ್ತಾಯಿದ್ರು, ಪ್ರತಿದಿನ ನನಗೆ ಫೋನ್ ಮಾಡ್ತಾಯಿದ್ರು. ಸರ್ ಏನಾಯಿತು ಸರ್, ನಾನು ತುಂಬ ಕಷ್ಟದಲ್ಲಿದ್ದೀನಿ ಸರ್, ನೋಡಿ ಸರ್. ನಾನು ಹೇಳ್ತಾ ಇದ್ದೆ, ನೋಡಿ ಇವಾಗ ಇನ್ನೊಂದು 2-3 ಸಲ ಕೇಳಿ ಅವ್ರನ್ನ, ಇನ್ನೊಂದು 2-3 ಸಲ ಪ್ರಯತ್ನ ಮಾಡಿ ಅಂತ ಕೇಳಿದ್ದೆ ನಾನು. ಅವರು ಪ್ರಯತ್ನ ಮಾಡಿ ಸುಸ್ತಾಗಿ ನನಗೆ ಬೇಜಾರಾಗಿ ಈ ಒಂದು ಆಡಿಯೋ ಏನು ನಾನು ನಿಮಗೆ ಬಿಟ್ಟು ಕೊಟ್ಟಿದ್ದೀನಿ, ಆ ಆಡಿಯೋ ಕೇಳಿ ನಂಗೆ ತುಂಬ ಮನ ಒಂಥರ ನೋವಿತ್ತು ಸರ್. ಸೊ ಆ ಕೆಟ್ಟ ಪದಗಳು. ಆಮೇಲೆ ಇನ್ನೊಂದು ಇವ್ರು ಏನು ಮಾಡಿದ್ದಾರೆ, ಈಗ ರೀಸೆಂಟಾಗಿ ಒಂದು ಯಾವುದೋ ಜೊತೆಯಲ್ಲಿ ಪತ್ರಿಕೆ ಅಂತ ಬೇರೆ ಮಾಡಿಬಿಟ್ಟಿದ್ದಾರೆ. ಸೊ ಈ ಪತ್ರಿಕೆಯನ್ನು ಎಲ್ಲಿ ಪ್ರಿಂಟ್ ಆಗುತ್ತೋ ನಾನು ಯಾವುದೇ ಪೇಪರ್ ಅಂಗಡಿಗಳಲ್ಲಿ ಅಥವಾ ಸ್ಟೋರ್ಗಳಲ್ಲಿ ನಾನು ಎಲ್ಲೂ ನೋಡಿಲ್ಲ. ಆ ಪತ್ರಿಕೆಗಳು ಎಲ್ಲಿರುತ್ತೆ ಅಂದರೆ ಬರೀ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಮಾತ್ರ ನೋಡಿದ್ದೀನಿ. ಅಲ್ಲಿ ಯಾಕೆ ಯೂಸ್ ಮಾಡ್ಕೋತಾರೆ ಈತ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಬರೀ ಯಾವ BBMPಲಿ BDAಗಳಲ್ಲಿ, BDA ರೆವಿನ್ಯೂ ಆಫೀಸಲ್ಲಿ, BDA ಇಂಜಿನಿಯರ್ ಆಫೀಸಲ್ಲಿ, BBMP ಇಂಜಿನಿಯರ್ ಆಫೀಸ್ ಈ ಥರ ಇರುತ್ತೆ. ಇನ್ನೂ ನನಗೆ ಸುಮಾರು ಕಂಪ್ಲೇಂಟ್ಗಳು ಬಂದಿದೆ. ಸೊ ಆ ಕಂಪ್ಲೇಂಟ್ಗಳನ್ನ ಮುಂದಿನ ದಿನಗಳಲ್ಲಿ ರಿವೀಲ್ ಮಾಡ್ತೀನಿ. ಸೊ ನಾನು ಕೇಳೋದೇನು ಅಂದರೆ, ಅವ್ರಿಗೆ ನ್ಯಾಯ ಸಿಗಬೇಕು. ಸೊ ನೀವು ಏನು ಮಾನವ ಸಂರಕ್ಷಣೆ ಅಂತ ಹೇಳ್ಕೊಂಡು ಒಂದು ಸಂಸ್ಥೆ ನಡೆಸ್ತಾ ಇದ್ದೀರಾ, ಆ ಸಂಸ್ಥೆಗೆ ಗೌರವ ತರೋವಂಥ ಕೆಲಸಗಳನ್ನ ಮಾಡಿ. ಅದು ಬಿಟ್ಬಿಟ್ಟು ಆ ಸಂಸ್ಥೆಗೆ ವಿರುದ್ಧವಾಗಿ ನೀವು ನಡ್ಕೋತಾ ಇರೋದ್ರಿಂದ ಸೊ ಮಾನವಗೆ ಅವ್ರ ಹಕ್ಕುಗಳನ್ನ ಸಂರಕ್ಷಣೆ ನೀವು ಮಾಡ್ತಾ ಇಲ್ಲ, ಹರಣ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಾ. ಸರ್ ಇದೇ ವಿಚಾರವಾಗಿ ನಾನು ತುಂಬ ಯೋಚನೆ ಮಾಡಿ ಎಲ್ಲ ಪ್ರತಿಯೊಂದು ತಿಳ್ಕೊಂಡು ನಾನು ಕಂಪ್ಲೇಂಟ್ನ ಕೊಟ್ಟಿದ್ದೀನಿ ಸರ್. ನನ್ನ ಸಂಸ್ಥೆಯಿಂದನೇ ಇವರು ಕೊಟ್ಟಿರೋ ಒಂದು ಲೆಟ್ರ್ ಮೂಲಕ ಅದ್ರ ಮೇಲೆ ಬೇಸ್ ಮೇಲೆ ನಾನು ಮಾನವ ಹಕ್ಕುಗಳ ಆಯೋಗಕ್ಕೆ ಒಂದು ಲೆಟ್ರ್ ಕೊಟ್ಟಿದ್ದೀನಿ. ವಿತ್ ಇವ್ರ ಹತ್ರ ಎಷ್ಟು ಇದಿತ್ತು ಆಡಿಯೋಗಳು ಅಷ್ಟೂ ನಾನು ಒಂದು ಪೆನ್ ಡ್ರೈವಲ್ಲಿ ಹಾಕಿ ಅದು ಕೊಟ್ಟಿದ್ದೀನಿ. ಆಮೇಲೆ DCP ಅವ್ರಿಗೂ ಕೊಟ್ಟಿದ್ದೀನಿ, ಕಮಿಷನರ್ಗೂ ಸೇಮ್ ಕೊಟ್ಟಿದ್ದೀನಿ ಸರ್. ನಾನು ಕೇಳೋದು ಇಷ್ಟೇ, ಈತನ ಮೇಲೆ ಯಾಕೆ ಇನ್ನೂ ಯಾವುದೇ ರೀತಿ ಕಂಪ್ಲೇಂಟು ಆಗಲಿಲ್ಲ? ಈ ವ್ಯಕ್ತಿ ಇನ್ನೂ ಸುಮಾರು ಜನಕ್ಕೆ ಮಾಡಿದಾರಂತೆ ದುಡ್ಡು ಇಸ್ಕೊಳ್ಳೋದು, ಮೋಸ ಮಾಡೋದು. ನಮ್ಮ ಮೂಲಕ ಕೇಳ್ಕೊಂತೀರಾ ಅವರೆಲ್ಲ ಮುಂದೆ ಬನ್ನಿ ಅಂತ? ಹಾಂ 100% ಸರ್. ನಾನು ಈ ಮೂಲಕ ಏನು ಕೇಳ್ಕೊತಾ ಇದ್ದೀನಿ, ಕುಮಾರಸ್ವಾಮಿ ಬಡಾವಣೆಯಲ್ಲಿ ನಾಯಿ ಕಚ್ಚಿದಕ್ಕೆ 1 ಲಕ್ಷ ವಸೂಲಿ ಮಾಡುವಂಥ ಇದು ಮಾಡಿದ್ದಾರೆ. ಅವರೆಲ್ಲ ದಯವಿಟ್ಟು ಬನ್ನಿ. ಈಗ ರೀಸೆಂಟಾಗಿ ಸರ್ ಯಾವುದೋ ಒಂದು ಕುಮಾರಸ್ವಾಮಿ ಬಡಾವಣೆ 40 ಅಡಿ ರಸ್ತೆಯಲ್ಲಿ ಯಾವುದೋ ಒಂದು ಸೆಲೂನ ಓಪನ್ ಮಾಡಿದ್ದಾರೆ ಪಾಪ ಯಾರೋ. ಆ ಸಲೂನ್ ಓಪನ್ ಮಾಡಿರೋದಕ್ಕೆ ಪಾರ್ಕಿಂಗ್ ಸಮಸ್ಯೆ ಆಗ್ತಿದೆ, ನೀನು ಇಲ್ಲಿ ಸಲೂನ್ ಓಪನ್ ಮಾಡಿರೋದು ಅಂತ ಹೇಳ್ಬಿಟ್ಟು ಸುಮಾರು 25,000 ರೂಪಾಯಿನೋ ಅವರು
ಈ ಟೋಕನ್ ಅಂತಾರಲ್ಲ ಅವ್ರ ಭಾಷೆಯಲ್ಲಿ ಹೇಳ್ಬಿಡೋಣ, ಟೋಕನ್ ಹಾಕ್ಕೊಂಡಿದ್ದಾರಂತೆ. ಸರಿ, ಪಾರ್ಕಿಂಗ್ ಸಮಸ್ಯೆ ಆದರೆ ಸರ್ ಅದಕ್ಕೆ ಸಂಬಂಧಪಟ್ಟವರು BBMP ಅಥವಾ ಪೊಲೀಸ್ ಇಲಾಖೆ ನೋಡ್ಕೊಳ್ಳುತ್ತೆ. ಸೊ ಅದಕ್ಕೂ ಮಾನವ ಸಂರಕ್ಷಣೆ ಹಕ್ಕುಗಳ ಆಯೋಗ ಇವ್ರಿಗೂ ಸಂಸ್ಥೆಗೆ ಏನು ಸಂಬಂಧ ಸರ್ ಅಲ್ವರಾ? ಆಮೇಲೆ ಯಾರೋ ಒಂದು ಅವ್ರದ್ದು ಏನೋ ಒಂದು ನಿಕ್ ನೇಮ್ ಕರೀತಾರೆ ಸರ್, ಇಡೀ ಕುಮಾರಸ್ವಾಮಿ ಲೇಔಟಲ್ಲಿ ಆ ನಿಕ್ ನೇಮ್ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಅದೊಂದು ಅವ್ರ ಚೆಕ್ ನಂಬರ್ ಒಂದಿದೆ ಸರ್, ಆ ಚೆಕ್ ನಂಬರಲ್ಲಿ ಅದೇ ಬಂದಿದೆ ಸರ್. ಆ ಚೆಕ್ಕು ಇಸ್ಕೊಳ್ತೀನಿ ಒಂದು 2 ನಿಮಿಷ. ಆ ಚೆಕ್ ನಂಬರಲ್ಲೂ ಕೂಡ ಅವರು ಅದೇ ನಂಬರ್ ಬಂದಿದೆ ನೋಡಿ. ಅದೇನು ಅಂದರೆ ನನಗೆ ಆಶ್ಚರ್ಯ, ಇವರು ನಮ್ಮ ಕಿಟ್ಟಿಯವರು ಕೊಟ್ಟಿದ್ದಾರೆ ಸರ್. ಸ್ವಲ್ಪ ಝೂಮ್ ಮಾಡಿ ಆ ಚೆಕ್ದು ಲಾಸ್ಟು 4 ನಂಬರ್ ನೋಡಿ ಸರ್. ಇದನ್ನ ಎಲ್ಲರೂ ಕರೀತಾರೆ ಸರ್ ಅವ್ರನ್ನ. ಸೊ ಅದು ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಪಾಪ, ಯಾಕೆಂದರೆ ಒಬ್ಬ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಅವರು. ಸೊ ಅದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ಇದು ಈ ರೀತಿ ಇದೆ. ದಯವಿಟ್ಟು ನಾನು ಎಲ್ಲರಿಗೂ ಏನು ಹೇಳೋದು, ಆಮೇಲೆ ಬಿಲ್ಡಿಂಗ್ಗಳ ಹತ್ರ ಹೋಗಿ 6 ಲಕ್ಷ ವಸೂಲಿ ಮಾಡಿರೋದನ್ನ ನನಗೆ ಸ್ವತಃ ಮುರಳೀಧರ್ ಅನ್ನೋ ಒಬ್ಬ AEE ಹೇಳಿದ್ದಾರೆ. ಏನೋ BBMP ಅವರ ಹೆಸರು ಹೇಳ್ಕೊಂಡು ಹೋಗಿ ಒಂದು ಬಿಲ್ಡಿಂಗ್ ಕಟ್ಟೋ ಕಡೆ ಒಂದು ಅಪಾರ್ಟ್ಮೆಂಟಲ್ಲಿ ಒಬ್ಬ ನಾಯ್ಡು ಹತ್ರ ಪಾಪ 6 ಲಕ್ಷ ರೂಪಾಯಿ ಟೋಕನ್ ಹಾಕ್ಕೊಂಡಿರೋದು ಬಂದು ನನ್ನ ಕಂಪ್ಲೇಂಟ್ ಬಂದಿದೆ. ಸೊ ಇದೆಲ್ಲ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಾನು ನ್ಯಾಯ ಕೊಡಿಸುವಂಥದ್ದು. ಇವರು ಏನು ಮಾನವ ಸಂರಕ್ಷಣೆಯ ಸಂಸ್ಥೆ ಅಂತ ಮಾಡ್ಕೊಂಡಿದ್ದಾರೆ, ಅದರಿಂದ ಯಾರ್ಯಾರು ಮಾನವರಿಗೆ ತೊಂದರೆ ಆಗಿದೆ ಅಂಥವ್ರಿಗೆ ನಾನು ನ್ಯಾಯ ಕೊಡಿಸುವಂಥ ಕೆಲಸ ನಾನು ಇನ್ನು ಮುಂದೆ ಮಾಡ್ತೀನಿ ಸರ್. ಸೊ ಅದಕ್ಕೆ ದಯವಿಟ್ಟು ನಾನು ಹೇಳ್ತೀನಿ, ಪ್ರತಿಯೊಬ್ಬರು ಯಾರು ನಮ್ಮ KNC ಸುರೇಶ್ ಅವರಿಂದ ಅನ್ಯಾಯಕ್ಕೊಳಗಾಗಿದ್ದೀರಾ, ದಯಮಾಡಿ ನಾನು ಈ ಮಾಧ್ಯಮ ಮುಖಾಂತರ ನಿಮಗೆ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಮುಂದೆ ಬನ್ನಿ. ಇನ್ನು ಮುಂದೆ ಯಾರಿಗೂ ಈ ರೀತಿ ತೊಂದರೆ ಆಗದೆ ಇರೋಂಗೆ ನಾವು ಎಚ್ಚರಿಕೆ ವಹಿಸೋಣ. ಎಚ್ಚರಿಕೆ ವಹಿಸಿ ಇವ್ರಿಗೂ ಒಂದು ಪಾಠ ಕಲಿಸೋಣ ಅನ್ನೋದು ನನ್ನ ಒಂದು ಮನವಿ ಸರ್.